ಇವತ್ತು ರಾತ್ರಿ ಇಂಡಿಯನ್ ಟೈಮ್ ಪ್ರಕಾರ 12:15 ಡೊನಾಲ್ಡ್ ಟ್ರಂಪ್ ಮತ್ತು ವ್ಲಾಡಿಮಿರ್ ಪುಟಿನ್ ಭೇಟಿಯಾಗುತ್ತೆ. ತೆರಿಗೆ ಯುದ್ಧದ ನಡುವೆ ಈ ಭೇಟಿ ನಡೀತಾ ಇರೋದು ಅಲಾಸ್ಕಾದಲ್ಲಿ ಈ ಭೇಟಿ 4.5 ವರ್ಷ ಆದ ನಂತರ ಫೇಸ್ ಟು ಫೇಸ್ ಮೀಟ್ ಮಾಡ್ತಾ ಇದ್ದಾರೆ. ಅಮೆರಿಕದ ಅಧ್ಯಕ್ಷರೊಬ್ಬರ ಜೊತೆಗೆ ಪುಟಿನ್ ಭೇಟಿ 4.5 ವರ್ಷಗಳ ನಂತರ ಇದೆ. 10 ವರ್ಷ ಆದಮೇಲೆ ಅಮೆರಿಕದ ನೆಲದ ಮೇಲೆ ಪುಟಿನ್ ಕಾಲಿಡ್ತಾ ಇರೋದು. ಇಂಟ್ರೆಸ್ಟಿಂಗ್ಲಿ ನೋಡಿ, ಎಲೆಕ್ಷನ್ನಿಗೆ ನಿಂತಲೂ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದದ್ದೇನು, ನಾನು ಅಧಿಕಾರಕ್ಕೆ ಬಂದರೆ 24 ಗಂಟೆಗಳಲ್ಲಿ ರಷ್ಯಾ ಯುಕ್ರೇನ್ ಯುದ್ಧವನ್ನು ನಿಲ್ಲಿಸ್ತೀನಿ ಅಂತ. 24 ಗಂಟೆಯಲ್ಲಿ ನಿಲ್ಲಿಸ್ತೀನಿ ಅಂತ. ವರ್ಷ ಆಗ್ತಾ ಬಂತು, ಅಧಿಕಾರಕ್ಕೆ ಬಂತು, ಇನ್ನೂ ತನಕ ಯುದ್ಧ ನಡೀತಾನೇ ಇದೆ. ಡೊನಾಲ್ಡ್ ಟ್ರಂಪ್ಗೆ ಈಗ ಅರ್ಜೆಂಟಾಗಿ ನೊಬೆಲ್ ಪೀಸ್ ಪ್ರೈಸ್ ಬೇಕಾಗಿರೋದು. ಅದಕ್ಕಾಗಿ ಲಾಬಿ ನಡೀತಾ ಇದೆ. ಹಿಂದೆ ಯಾವತ್ತೂ ನೋಡಿರಲಿಲ್ಲ ನಾವು. ವೈಟ್ ಹೌಸ್ನಿಂದ ಸ್ಟೇಟ್ಮೆಂಟು ಡೊನಾಲ್ಡ್ ಟ್ರಂಪಿಗೆ ನೊಬೆಲ್ ಪೀಸ್ ಪ್ರೈಸ್ ಕೊಡಿ ಅಂತ, ನೊಬೆಲ್ ಶಾಂತಿ ಪುರಸ್ಕಾರ ಕೊಡಿ ಅಂತ ವೈಟ್ ಹೌಸ್ನಿಂದ ಅಧಿಕೃತ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ದೇಶಗಳ ಬೆಂಬಲವನ್ನು ಒಟ್ಟುಗೂಡಿಸ್ತಾ ಇದ್ದಾರೆ. ಪಾಕಿಸ್ತಾನ ಬೆಂಬಲ ಕೊಟ್ಟಿದೆ. ಪಾಕಿಸ್ತಾನದ ಅಧಿಕೃತ ಸ್ಟೇಟ್ಮೆಂಟ್ ಡೊನಾಲ್ಡ್ ಟ್ರಂಪಿಗೆ ಪೀಸ್ ಪ್ರೈಸ್ ಕೊಡಬೇಕು ಅಂತ, ನೊಬೆಲ್ ಪೀಸ್ ಪ್ರೈಸ್ ಕೊಡಬೇಕು ಅಂತ. ಅಜರ್ಬೈಜಾನ್ ಹೇಳಿದೆ. ಬಹುಶಃ ಈ ನೊಬೆಲ್ ಶಾಂತಿ ಪುರಸ್ಕಾರ ಪಡೆಯೋದಕ್ಕಿರುವ ಒಂದೇ ಒಂದು ಅಡೆತಡೆ ಅಂದರೆ ರಷ್ಯಾ ಯುಕ್ರೇನ್ ಯುದ್ಧ ನಿಲ್ಲಿಸೋದಕ್ಕಾಗ್ತಿಲ್ಲ ಅಂತ. ಡೊನಾಲ್ಡ್ ಟ್ರಂಪ್ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ಸುದ್ದಿ ಇದೆ. ಏನು, ಯುಕ್ರೇನನ್ನು ನ್ಯಾಟೋಗೆ ಸೇರಿಸ್ಕೊಳ್ಳೋದಿಲ್ಲ ಅಂತ. ಯುಕ್ರೇನನ್ನು ನ್ಯಾಟೋಗೆ ಸೇರಿಸ್ಕೊಳ್ಳೋದಿಲ್ಲ ಅನ್ನುವ ತೀರ್ಮಾನಕ್ಕೆ ಡೊನಾಲ್ಡ್ ಟ್ರಂಪ್ ಬಂದಿದ್ದಾರೆ. ಅಲ್ಲಿಗೆ ಯುಕ್ರೇನಿನ ಬೆನ್ನಿಗೆ ಬೆಳ್ಳಿ ಚೂರಿ ಹಾಕ್ತು ಅಮೇರಿಕ. ಇವರನ್ನು ನಂಬ್ಕೊಂಡ್ರಿ ಅವ್ರು ಯುದ್ಧ ಶುರು ಮಾಡಿದ್ದು. ಝೆಲೆನ್ಸ್ಕಿ ನನ್ನ ಹಿಂದೆ ಅಮೇರಿಕ, ಯುರೋಪ್ ಒಕ್ಕೂಟ ಸೇರಿದಂತೆ ಎಲ್ಲ ನ್ಯಾಟೋ ದೇಶಗಳಿದ್ದಾವೆ ಅಂತ ನಂಬಿಕೊಂಡು ರಷ್ಯಾ ಜೊತೆ ಯುದ್ಧಕ್ಕೆ ಹೋಗಿದ್ದ ಆ ಮನುಷ್ಯ. ಇಷ್ಟು ದಿವಸ ವೆಪನ್ ಕೊಟ್ಟು, ಆಯುಧಗಳನ್ನು ಕೊಟ್ಟು ಎಲ್ಲ ಮಾಡಿ ಇಡೀ ಯುದ್ಧ ಶುರುವಾಗಿದ್ಯಾಕೆ? ಯುಕ್ರೇನ್ ನ್ಯಾಟೋಗೆ ಸೇರ್ಕೋಬಾರ್ದು ಅಂತ ವ್ಲಾಡಿಮಿರ್ ಪುಟಿನ್ ಹಠ ಹಿಡಿದಿದ್ದಕ್ಕೆ. ಅಂಥದ್ರಲ್ಲಿ ಡೊನಾಲ್ಡ್ ಟ್ರಂಪು ಇನ್ನೇನು ವ್ಲಾಡಿಮಿರ್ ಪುಟಿನ್ರನ್ನು ಮೀಟ್ ಮಾಡಬೇಕು ಅನ್ನೋವಾಗ, ಆಯಿತು ಬಿಡಿ ಯುಕ್ರೇನನ್ನು ನಾವು ನ್ಯಾಟೋ ಗ್ರೂಪಿಗೆ ಸೇರಿಸ್ಕೊಳ್ಳೋದಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ನ್ಯಾಟೋ ಗ್ರೂಪಿಗೆ ಸೇರಿಸ್ಕೊಳ್ಳೋದಿಲ್ಲ ಅಂತ ಅಂದರೆ ರಷ್ಯಾದ ಕಡೆ ಈ ಯುದ್ಧದಲ್ಲಿ 1,65,000 ಮಿನಿಮಮ್ ಕ್ಯಾಶುಯಾಲಿಟಿ ಆಗಿರೋದು ರಷ್ಯಾದ ಕಡೆ. ಅದಕ್ಕಿಂತ ಜಾಸ್ತಿನೇ ಆಗಿರುತ್ತೆ ಯುಕ್ರೇನ್ನಲ್ಲಿ ಸಾವುಗಳ ಸಂಖ್ಯೆ. ರೌಂಡ್ ಫಿಗರ್ ಒಂದು 3 ಲಕ್ಷ ಜನ ಸತ್ರು ಅನ್ಕೊಳ್ಳೋಣ. ಯಾವ ಪುರುಷಾರ್ಥಕ್ಕೆ ಈ ಯುದ್ಧ? ಯುಕ್ರೇನು ಅಂತೂ ಇಂತೂ ನ್ಯಾಟೋ ಗ್ರೂಪಿಗೆ ಸೇರಿಕೊಂಡಿದ್ದರೆ ಯುಕ್ರೇನ್ ಇವರು ಆಯುಧ ಕೊಟ್ಟಿದ್ದಕ್ಕೆ, ಯುದ್ಧಕ್ಕೆ ಅಣಿ ಮಾಡಿದ್ದಕ್ಕೆ ಎಲ್ಲದಕ್ಕೂ ಒಂದು ಅರ್ಥ ಇರ್ತಿತ್ತು. ಈಗ ಹಿತ್ತಲಿನಿಂದ ಎಲ್ಲ ಕಳಿಸಿ ಯುದ್ಧ ಮಾಡಿಸಿ, ನೀವು ನಮ್ಮ ಜೊತೆಗೆ ಬರೋದು ಬೇಡ, ನಮ್ಮ ಗ್ರೂಪಿಗೆ ಬರೋದು ಬೇಡ ಅಂದರೆ ನೀವ್ಯಾರೋ ನಾವ್ಯಾರೋ ಅನ್ನೋ ಥರ ಝೆಲೆನ್ಸ್ಕಿಯನ್ನು ವೈಟ್ ಹೌಸ್ಗೆ ಕರೆಸ್ಕೊಂಡು ಮಾಧ್ಯಮದ ಮುಂದೆ ಅಪಮಾನಕರವಾಗಿ ನಡೆಸ್ಕೊಂಡು ಹಚಾಹುಚ ಅಂದು ಕಳಿಸಿದ್ದಲ್ಲದೆ ಈಗ ನಿಮ್ಮನ್ನು ನ್ಯಾಟೋಕ್ಕೂ ಸೇರಿಸ್ಕೊಳ್ಳೋದಿಲ್ಲ ಅಂತ ಹೇಳಿಬಿಟ್ರೆ ಭಾರತ ಬಿಡಿ, ಇನ್ನೇನೋ ಹೋಲಿಕೆ ಆಗುತ್ತದು. ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ ಹಮ್ಕೋ ಭೇಡಿಯೋಕೆ ಸಹಾರೆ ಛೋಡ್ ದಿಯಾ ಆಪ್ನೆ ಅಂತ ಯಾರೋ ಹೇಳಿದರು ಪಾಕಿಸ್ತಾನದಲ್ಲಿದ್ದವರೊಬ್ಬರು. ಭೇಡಿಯೋಕೆ ಸಹಾರೆ ಛೋಡ್ ದಿಯಾ ಆಪ್ನೆ ಅಂತ. ಹಂಗೆ ಇವತ್ತು ಝೆಲೆನ್ಸ್ಕಿ ಹೇಳ್ತಾರೆ, ತೋಳದ ಕೈ ಕೊಟ್ಬಿಟ್ರಲ್ಲ ಅಂತ. ಅಮೇರಿಕ ಎಲ್ಲೋ ದೂರದಲ್ಲಿದೆ ರೀ, ಯುರೋಪಿಯನ್ ರಾಷ್ಟ್ರಗಳು ಆರಾಮಾಗಿ ವ್ಯಾಪಾರ ಮಾಡ್ಕೊಂಡಿದ್ದಾವೆ. ದಿನ ಬೆಳಗಾದರೆ ರಷ್ಯಾದ ಪಕ್ಕದಲ್ಲಿ ಇತ್ಕೊಂಡು ಜೀವನ ಮಾಡಬೇಕಾಗಿರೋದು ಯುಕ್ರೇನು. ನಾಳೆ ಪುಟಿನ್ ಹೋಗಿ ತೊಡೆ ತಟ್ಟೋದಿಲ್ವಾ ಝೆಲೆನ್ಸ್ಕಿ ಮುಂದೆ, ಏನು ಕಡದು ಕಟ್ಟೆ ಹಾಕಿದೀಯಪ್ಪ ನೀನು ಅಂತ? ಅದು ಹೆಂಗೆ ಜೀವನ ಮಾಡ್ತೀಯೋ ಮಾಡೋ ನನ್ನ ದೇಶದ ಪಕ್ಕದಲ್ಲಿ ಅಂತ ಅನ್ನೋದಿಲ್ವಾ? ಇದನ್ನೆಲ್ಲ ಮಾಡಿ ಯುದ್ಧ ನಿಲ್ಲಿಸೋದ? ಐ ಡೋಂಟ್ ನೋ. ಯುಕ್ರೇನ್ ಒಳಗೆ ರಷ್ಯಾ ಏನು ಬಂದಿದೆಯಲ್ಲ ಒಳಗಡೆ, ಒಂದೇ 1 ಇಂಚ್ ಜಾಗನೂ ನಾವು ಬಿಟ್ಕೊಡೋದಿಲ್ಲ ಅಂತ ಪುಟಿನ್ ಹೇಳ್ತಾರೆ. 1 ಇಂಚ್ ಜಾಗನೂ ಬಿಟ್ಕೊಡೋದಿಲ್ಲ ಅಂತ. ಆಯಿತು ಬಿಟ್ಕೊಡಬೇಡ ಹೋಗಿ ಅಂತಲೂ ಹೇಳಿ ಕಳಿಸ್ಬೋದು ಈಗ ಡೊನಾಲ್ಡ್ ಟ್ರಂಪ್. ಯುಕ್ರೇನನ್ನು ಎಷ್ಟು ನೀವು ಗೆದ್ಕೊಂಡಿದ್ದೀರೋ ಅದಷ್ಟು ನಿಮ್ಮದೇ ಹೋಗಿ ಅಂತ.
ಹಾಗೆ ಮಾಡ್ತಾರೆ. ಇಡೀ ಎಷ್ಟು 2.5 ವರ್ಷದ ಈ ಯುದ್ಧದಲ್ಲಿ ಹೊಡೆತ ಬಿದ್ದಿದ್ದು ಯಾರಿಗೆ ಅಂದರೆ ಯುಕ್ರೇನ್ಗೆ. ಅದು ಏನು ಇವರು ನಂಬ್ಕೊಂಡು, ಅಮೇರಿಕ ನಂಬ್ಕೊಂಡು. ಅಲಾಸ್ಕಾದಲ್ಲಿ ಭೇಟಿ, ಭಾರತೀಯ ಕಾಲಮಾನದ ಪ್ರಕಾರ 12:30, ಅಲಾಸ್ಕಾ ಟೈಮ್ ಬೆಳಗ್ಗೆ 11 ಗಂಟೆ ಆಗಿರುತ್ತೆ. ರಷ್ಯಾ ಅಮೇರಿಕ ನಿಯೋಗದ ಭೇಟಿ ಇರುತ್ತೆ, ಸುದೀರ್ಘ ಚರ್ಚೆ ಇರುತ್ತಂತೆ. ಅಟ್ಲೀಸ್ಟ್ ಈ ಭೇಟಿ ಆದ ಮೇಲೆ ಪುಟಿನ್ ಏನಾದ್ರು ಒತ್ತಡ ಹಾಕ್ತಾರೋ ಏನೋ ಗೊತ್ತಿಲ್ಲ. ನಮ್ಮಿಂದ ಆಯಿಲ್ ಖರೀದಿ ಮಾಡ್ತಾ ಇರುವ ದೇಶಗಳನ್ನು ಬ್ಲ್ಯಾಕ್ ಮೇಲ್ ಮಾಡಬೇಡಿ ಅಂತ, ಅರ್ಥಾತ್ ಭಾರತವನ್ನು ಬ್ಲ್ಯಾಕ್ ಮೇಲ್ ಮಾಡಬೇಡಿ ಅಂತ. ಭಾರತ ತನಗೆ ಬೇಕಾಗಿರುವಂಥ ಕ್ರೂಡ್ ಆಯಿಲ್ನ ಮೋರ್ ದ್ಯಾನ್ 35% ಈಗ ರಷ್ಯಾದಿಂದ ತರಿಸಿಕೊಳ್ತಾ ಇದೆ. ನೀವು ರಷ್ಯಾದಿಂದ ಆಯಿಲ್ ಖರೀದಿ ಮಾಡ್ತೀರಿ ಅನ್ನೋದಾದರೆ ನಮ್ಮ ದೇಶಕ್ಕೆ ಬರುವ ನಿಮ್ಮ ವಸ್ತುಗಳ ಮೇಲೆ 50% ಟ್ಯಾಕ್ಸು ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ. ಅಮೇರಿಕದ ಏಜೆನ್ಸಿಗಳೇ ಹೇಳ್ತಿದ್ದಾವೆ ಭಾರತದ ಮೇಲೆ ಇದರ ಪರಿಣಾಮ ಏನೂ ಆಗೋದಿಲ್ಲ ಅಂತ. ಏನೂ ಆಗೋದಿಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ, ಕಡಿಮೆ ಆಗುತ್ತೆ ಅಂತ. ಗುಜರಾತ್ನ ಸೂರತ್ನ ಸುದ್ದಿ ಬರ್ತಾ ಇತ್ತು, 1 ಲಕ್ಷ ಜನ ಈ ವಜ್ರ ಪಾಲಿಷ್ ಮಾಡ್ತಾರಲ್ಲ, 1 ಲಕ್ಷ ಜನ ಕೆಲಸ ಕಳ್ಕೊಂಡ್ರು ಅಂತ. ಅಮೇರಿಕದ ಡೊನಾಲ್ಡ್ ಟ್ರಂಪ್ ಈ ನಿರ್ಧಾರದಿಂದ ಆ ರೀತಿಯ ಪರಿಣಾಮಗಳು ಡೆಫಿನೆಟ್ಲಿ ಭಾರತದ ಮೇಲೆ ಆಗ್ತವೆ. ನೋಡೋಣ ಭಾರತದ ಮೇಲೆ ಈ ಭೇಟಿಯ ಇಂಪ್ಯಾಕ್ಟ್ ಏನು ಅನ್ನೋದು ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಬರುತ್ತೆ. ಆ ಸುದ್ದಿನೂ ಅಪ್ಡೇಟ್ ಮಾಡ್ತೀವಿ ನಿಮಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.